ವೆರಿ ಫಸ್ಟ್ ನಾವು ಹೋಗೋಣ ದಿನಚರ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಹ್ಯೂಮನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದು ಕರಿತೀನಿ ನಾನು. ಸರ್ ಹ್ಯೂಮನ್ ಸಾಫ್ಟ್ವೇರಾ ಹ್ಯೂಮನ್ ಹಾರ್ಡ್ವೇರಾ ವಿಚ್ ಈಸ್ ಇಂಪಾರ್ಟೆಂಟ್ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು. ಸಾಫ್ಟ್ವೇರ್ ಡೆವಲಪ್ ಮಾಡೋದು ಅಂದ್ರೆ ನಿಮ್ಮ ಬ್ರೈನ್, IQ, ಮೆಮೊರಿ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಮಾಡೋದು. ಹಾರ್ಡ್ವೇರ್ ಡೆವಲಪ್ ಮಾಡೋದು ಅಂದ್ರೆ ದಿ ಫಿಸಿಯಾಲಜಿ ಡೆವಲಪ್ ಮಾಡೋದು. ವಿಚ್ ಈಸ್ ಇಂಪಾರ್ಟೆಂಟ್ ಇದು ನಿಮ್ಮ ಪ್ರಶ್ನೆ ಆಗಿರುತ್ತೆ, ನಂಗೆ ಗೊತ್ತು. ನಾನು ಹೇಳೋದು ನಿಮಗೆ, ಒಂದು ಕಂಪ್ಯೂಟರ್ ಇದೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲ್ನಲ್ಲಿ ನೀವೇನು ಸಾಫ್ಟ್ವೇರ್ ಬೇಕಾದ್ರೆ ಹಾಕ್ಕೋಬೋದು. ಸಾಫ್ಟ್ವೇರ್ ಕೆಲಸ ಮಾಡಬೇಕು ಅಂದರೆ ಹಾರ್ಡ್ವೇರ್ ಸಪೋರ್ಟ್ ಮಾಡಬೇಕು. ಈಗ ವಿಂಡೋಸ್ 10 ತಗೊಂಡಿದ್ದೀರಾ, ಸಾಫ್ಟ್ವೇರ್ ಇದೆ ವಿಂಡೋಸ್ 10, ಅಡೋಬ್ ಪ್ರೀಮಿಯರ್ ಪ್ರೋ, ಅಡೋಬ್ ಫೋಟೋಶಾಪ್, ಇನ್ನೇನೇನೋ ದಿ ಹೈಯರ್ ಎಂಡ್ ಸಾಫ್ಟ್ವೇರ್ಗಳು ಇಟ್ಕೊಂಡಿದ್ದೀರಾ. ಆ ಸಾಫ್ಟ್ವೇರ್ಗಳು ಇದ್ಕೊಳ್ಳೆ ಕಂಪ್ಯೂಟರ್ ಕೆಲಸ ಮಾಡಲ್ಲ. ಕಂಪ್ಯೂಟರ್ ಕೆಲಸ ಮಾಡಬೇಕು ಅಂತ ಅಂದರೆ ಆ ಕಂಪ್ಯೂಟರ್ ಒಳಗಡೆ ಹಾರ್ಡ್ ಡಿಸ್ಕ್ ಚೆನ್ನಾಗಿರಬೇಕು, ರ್ಯಾಮ್ ಚೆನ್ನಾಗಿರಬೇಕು ಆ್ಯಂಡ್ ಪ್ರೊಸೆಸರ್ ಚೆನ್ನಾಗಿರಬೇಕು. i3 ಪ್ರೊಸೆಸರ್ ಹಾಕ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಬರಲ್ಲ. ಹೈಯರ್ ಎಂಡ್ i7 ಪ್ರೊಸೆಸರ್ ಬೇಕಾಗತ್ತೆ, 16 GB ರ್ಯಾಮ್ ಬೇಕಾಗತ್ತೆ, ಸಿಕ್ಕಾಬಟ್ಟೆ ಹೈ TV ಹಾರ್ಡ್ ಡಿಸ್ಕ್ಗಳು ಬೇಕಾಗತ್ತೆ. ಅಂದರೆ ಒಂದು ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಕೇವಲ ಸಾಫ್ಟ್ವೇರಿಂದ ಡಿಪೆಂಡ್ ಆಗಲ್ಲ, ಆರ್ ಕೇವಲ ಹಾರ್ಡ್ವೇರಿಂದ ಡಿಪೆಂಡ್ ಆಗಲ್ಲ. ನೀವೆಲ್ಲ ಹೈಯರ್ ಎಂಡ್ ಹಾರ್ಡ್ವೇರ್ ಇಟ್ಕೊಂಡಿದ್ದೀರಾ, ವಿಂಡೋಸ್ 2000 ವಿಂಡೋಸ್ ಯಾವುದೋ ಬೇರೆ ಹಳೆ ವರ್ಷನ್ ಇಟ್ಕೊಂಡ್ರೆ ನಿಮ್ಮ ಕಂಪ್ಯೂಟರ್ ಫಾಸ್ಟಾಗಿ ಕೆಲಸ ಮಾಡ್ತಾಯಿದೆ ಅಂತ ಅರ್ಥ ಅಲ್ಲ. ನಿಮ್ಮ ಮೊಬೈಲ್ ಕೂಡ ಅಷ್ಟೇ. ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಾ ಇದೆ, ನಿಮ್ಮ ಸ್ಪೀಡಿಗೆ ಅದು ಗೇಮ್ ಮಾಡೋಕ್ಕೆ ಬರ್ತಾ ಇಲ್ಲ, ನಿಮ್ಮ ಸ್ಪೀಡಿಗೆ ವಿಡಿಯೋ ಪ್ಲೇ ಆಗ್ತಾ ಇಲ್ಲ, ನಿಮ್ಮ ಸ್ಪೀಡಿಗೆ ಅದು ಪ್ರೊಸೆಸಿಂಗ್ ಮಾಡ್ತಾ ಇಲ್ಲ ಅಂದರೆ ಅದ್ರಲ್ಲಿ ಹಾರ್ಡ್ವೇರ್ ವೀಕ್ ಇದೆ ಅಂತ ಅರ್ಥ. ಸಾಫ್ಟ್ವೇರ್ ಆಂಡ್ರಾಯ್ಡ್ನವ್ರು ಕೊಟ್ಬಿಡ್ತಾರೆ ಫ್ರೀಯಾಗಿ, ಬಟ್ ಹಾರ್ಡ್ವೇರ್ ಬೇಕಲ್ಲ, ಎರಡೂ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು. ಅಂದರೆ ಫಿಸಿಯಾಲಜಿ ಕೂಡ ಚೆನ್ನಾಗಿ ಮೇಂಟೈನ್ ಆಗಬೇಕು, ಆವಾಗ ಸಾಫ್ಟ್ವೇರ್ ಬಿಲ್ಡಪ್ ಮಾಡ್ಬೋದು. ಇವೆರಡೂ ಒಂದಕ್ಕೊಂದು ಜೊತೆಯಾಗಿ ಹೋಗೋದು. ನೀವು ಅದನ್ನ ಬಿಟ್ಕೊಂಡ್ರೆ ಆಗಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಮಾತ್ರ ಸಕ್ಸಸ್ ನಿಮಗೆ ಬರ್ತಾ ಹೋಗುತ್ತೆ. ಮತ್ತೆ ಹೇಗೆ ಮಾಡೋದದು?